ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ನಾನು ವ್ಲಾಗ್ ಮಾಡಿ ಕುಕ್ಕಿಂಗ್ ವೀಡಿಯೋಸ್ ಕೂಡ ಮಾಡಿ ಇವತ್ತು ಮಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೇಲಿ ನಾವು ಮಶ್ರೂಮ್ ಕರಿ ಮಾಡಿದ್ದೆ. ಸೊ ಅದನ್ನು ಯಾಕೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಸೊ ಇವತ್ತು ನಾನು ವಿತೌಟ್ ಏನು ಅಂದರೆ ಕಾಯಿ ಏನು ಯೂಸ್ ಮಾಡ್ದಲೆ, ತೆಂಗಿನಕಾಯಿ ಯಾವುದು ಏನು ಯೂಸ್ ಮಾಡ್ದಲೆ ಜಸ್ಟ್ ಹಾಗೇ ಹೇಗೆ ಮಾಡೋದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಮಸಾಲೆಗಳೇನು ಹಾಕ್ತಲೇ ನಾರ್ಮಲ್ ಆಗಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಬಂದು 2 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಒಂದು ಕ್ಯಾಪ್ಸಿಕಮ್, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚಾಪ್ ಮಾಡಿಟ್ಟಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು, ಹಾಗೆ ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಹಾಗೆ ಗರಂ ಮಸಾಲ ಇದನ್ನೆಲ್ಲ ಹಾಫ್ ಟೀ ಸ್ಪೂನಷ್ಟು, ಮತ್ತು ಮಶ್ರೂಮ್ನ ನಾನು ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಜೀರಿಗೆ, ಲವಂಗ, ಏಲಕ್ಕಿ ಮತ್ತು ಇದು ಚಕ್ಕೆ ಇಷ್ಟನ್ನು ತೊಗೊಂಡಿದ್ದೀನಿ. ಇದಿಷ್ಟು ತೊಗೊಂಡು ನಾನೀಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಮುಂಚೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ವಿ, ಇವಾಗ ಮತ್ತೆ ಸ್ಟಾಪ್ ಮಾಡೋ ಪರಿಸ್ಥಿತಿ ಬಂದಿದೆ. ಬಿಕಾಸ್ ಕೋಕೋನಟ್ ಆಯಿಲ್ 500 1 ಲೀಟ್ರ್ ಆಗೋಗ್ಬಿಟ್ಟಿದೆ. ಇವಾಗ ಏನೂ ಮಾಡೋಕ್ಕಾಗಲ್ಲ, ಕಾಯಿ ರೇಟ್ ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ ತುಂಬ. ಸೊ ಹಾಗಾಗಿ ಆಯಿಲ್ ಸ್ವಲ್ಪ ಬಿಸಿ ಹಾಕ್ತಾ ಇದ್ದಂಗೆ ಜೀರಿಗೆ ಮತ್ತು ಏನೇನು ನಾವು ಸ್ಪೈಸಸ್ ಇಟ್ಕೊಂಡಿದ್ವಲ್ಲ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇಷ್ಟನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದಾಗ್ತಾ ಇದ್ದಂಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ನೈಸಾಗಿ ಪೇಸ್ಟ್ ಮಾಡಿಲ್ಲ, ಸ್ವಲ್ಪ ತರಿ ಥರನೇ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಫ್ರೈ ಆದರೆ ಸಾಕು, ಯಾಕೆ ಅಂದರೆ ಅದ್ರದ್ದು ಫ್ರೇಗ್ನೆನ್ಸ್ ಸ್ವಲ್ಪ ರಿಲೀಫ್ ಆಗಲಿ ಅಂತ ಹೇಳಿ ನಾವು ಫ್ರೈ ಮಾಡೋದಷ್ಟೇ. ಅದಾಗ್ತಾ ಇದ್ದಂಗೆ ಆಯಿಲಲ್ಲಿ ಸ್ವಲ್ಪ ಬೇಗ ಫ್ರೈ ಆಗಿಬಿಡುತ್ತೆ. ಅದು ಆಗ್ತಿದ್ದಂಗೆ ಆನಿಯನ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಆನಿಯನ್ ಯಾವಾಗಲೂ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಯಾಕೆಂದರೆ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ಉಪ್ಪು ಹಾಕ್ಕೊಳ್ತೀನಿ ನಾನು. ಸೊ ಹಾಗೆಯೇ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗ್ತಿದ್ದಂಗೆ ನೆಕ್ಸ್ಟ್ ಬಂದುಬಿಟ್ಟು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ. ಸೊ ನಾವು ಆನಿಯನ್ಸ್ನೆಲ್ಲ ಏನಕ್ಕೆ ಚಿಕ್ಕದಾಗಿ ಚಾಪ್ ಮಾಡಿದ್ದೀನಿ ಅಂತಂದರೆ ಟೇಸ್ಟು ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ. ಉದ್ದ ಮಾಡಿಕೊಂಡ್ರೆ ನಿಮಗೆ ಅಷ್ಟು ಟೇಸ್ಟ್ ಚೆನ್ನಾಗಿ ಅಂತ ಅನ್ಸೋದಿಲ್ಲ ಬಂದು. ಸೊ ಇದು ಸ್ಮಾಲ್ ಆಗಿರುತ್ತೆ ಅಲ್ಲ, ಕೆಲವು ಮಕ್ಕಳೆಲ್ಲ ಆನಿಯನ್ನ ಎತ್ತಿಡ್ತಾರೆ ಬಂದುಬಿಟ್ಟು. ಸೊ ಆ ಥರ ಏನೂ ಇಡಬಾರ್ದು ಅನ್ನೋದಕ್ಕೇ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿರೋದು ಬಂದುಬಿಟ್ಟು. ಸೊ ನೋಡಿ ಆಲ್ರೆಡಿ ಆನಿಯನ್ ಫ್ರೈ ಆಗಿದೆ ಬಂದುಬಿಟ್ಟು. ಒಂದು 3 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಇನ್ನು ನಾರ್ಮಲಿ ಚಿತ್ರಾನ್ನಕ್ಕೆಲ್ಲ ನೀವು ಹೇಗೆ ಫ್ರೈ ಮಾಡ್ಕೊಳ್ತೀರಾ ಅದೇ ಥರ ಮಾಡ್ಕೋಬೇಕು. ಸೊ ಅದಾಗ್ತಿದ್ದಂಗೆ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ 2 ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಕೂಡ ಒಟ್ಟಿಗೆ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಇದನ್ನು ಕೂಡ ನೀವು ನಿಯರ್ ಬೈ ಒಂದು 5 ಮಿನಿಟ್ಸ್ ಆದರೂ ಫ್ರೈ ಮಾಡಬೇಕು. ಯಾಕೆಂದರೆ ಕ್ಯಾಪ್ಸಿಕಮ್ ಫುಲ್ ಬಾಯ್ಲ್ ಆಗಲ್ಲ ಅದರಲ್ಲಿ. ಸೊ ಅಟ್ಲೀಸ್ಟ್ ಹಾಫ್ ಬಾಯ್ಲ್ ಹತ್ರನಾದರೂ ಆಗಬೇಕು. ಇನ್ನು ಟೊಮೊಟೊ ಬೇಗ ಬಾಯ್ಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಫ್ರೈ ಆಗಿದೆ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್. ಈಗ ನಾನು ಅದಕ್ಕೆ ಏನೇನು ಮಸಾಲೆಗಳನ್ನ ಇಟ್ಕೊಂಡಿದ್ದೇನೆ ಎಲ್ಲ ನಾನು ಹಾಫ್ ಟೀ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಸೊ ಇವಾಗ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಆಗುತ್ತೆ ಬಂದ್ಬಿಟ್ಟು, ಮಸಾಲಾಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನು ಇನ್ನೂ ಉಪ್ಪು ಹಾಕಿಲ್ಲ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೋಬೇಡಿ, ಯಾಕೆಂದರೆ ಮಶ್ರೂಮ್ ನೀವು ಹಾಕಿದಾಗ ಮಶ್ರೂಮಲ್ಲಿ ನೀರಿನ ಅಂಶ ಇರುತ್ತೆ ಬಂದು. ಸೊ ಅದು ಸ್ಕ್ವೀಸ್ ಆಗುತ್ತೆ ಸ್ವಲ್ಪ ನೀರೆಲ್ಲ. ಸೊ ಆ ಟೈಮಲ್ಲಿ ನೀರು ಜಾಸ್ತಿ ಹಾಕೋಬಿಟ್ರೆ ಇನ್ನೂ ನೀರು ಜಾಸ್ತಿ ಅನಿಸ್ಬಿಡುತ್ತೆ ಆಮೇಲೆ ಮಶ್ರೂಮ್ ಎಲ್ಲ ಬೆಂದಾದಮೇಲೆ. ಸೊ ಹಂಗಾಗಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಆಮೇಲೆ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ವಾಟರ್ನ ಮಾತ್ರ. ಸೊ ಇವಾಗ ಅದು ಸ್ವಲ್ಪ ಒಂದು 2-3 ನಿಮಿಷ ಸ್ವಲ್ಪ ಫ್ರೈ ಮಾಡಾದಮೇಲೆ ನೀರು ಹಾಕಿಬಿಟ್ಟು ಕುದ್ದಾದಮೇಲೆ ಮಶ್ರೂಮ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಸೊ ಸ್ಟಾರ್ಟಿಂಗ್ ನೀವು ಮಶ್ರೂಮ್ ಹಾಕ್ಕೊಂಡಾಗ ಮಿಕ್ಸಿಂಗ್ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅದು ಸ್ವಲ್ಪ ಬೆಂದ ಮೇಲೆ ಚೆನ್ನಾಗಿ ಅದು ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಅದಕ್ಕೆ ಹಿಡ್ದಾದ್ಮೇಲೆ ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗೆ ಬಂದಾದಮೇಲೆ ಅದು ಚೆನ್ನಾಗೇ ಬ್ಲೆಂಡ್ ಆಗುತ್ತೆ ಅದ್ರ ಜೊತೆಗೆ, ಮಸಾಲ ಜೊತೆಗೆ. ಸೊ ಇವಾಗ ನೋಡಿ ನಾನು ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಕಮ್ಮಿ ಆಗಿತ್ತು ಅಂತೇಳಿ ಮತ್ತೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 5 to 6 ಮಿನಿಟ್ಸ್ ಹತ್ತಿರ ನೀವು ಒಂದು ಲಿಡ್ ಏನಾದರೂ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಬೇಕು, ಅದು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಅಂತಲೇ ಹೇಳಿ. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಹಾಗಾಗಿ ಅಂದರೆ ಅದು ಬೇಯೋದಕ್ಕೆ ಏನು ಜಾಸ್ತಿ ಟೈಮ್ ಬೇಕಾಗಲ್ಲ, ಬಟ್ ಅದು ಚೆನ್ನಾಗೇ ಬೆಂದಿಲ್ಲ ಅಂತಂದರೆ ನಿಮಗೆ ತಿನ್ಬೇಕಾದ್ರೆ ಒಂಥರ ಟೇಸ್ಟ್ ಗೊತ್ತಾಗೋದಿಲ್ಲ ಅಷ್ಟೊಂದು ಚೆನ್ನಾಗೆ. ಸೊ ನೋಡಿ ಇದು ಚೆನ್ನಾಗೇ ಬೆಂದಿದೆ. ನಾನು ಮೊಸರು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ಆಲ್ಮೋಸ್ಟ್ ಆಲು ಮೊಸರು ನಮ್ಮ ಮನೇಲಿ ಇಷ್ಟಪಡ್ತೀವಿ ಅಂತ ನಾನು ಸ್ವಲ್ಪ ಮೊಸರು ಆ್ಯಡ್ ಮಾಡಿದೆ. ಸೊ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ, ಅದು ಆಪ್ಷನಲ್. ಫ್ರೆಶ್ ಕ್ರೀಮ್ ಇದ್ದರೆ ನೀವು ಫ್ರೆಶ್ ಕ್ರೀಮ್ ಯೂಸ್ ಮಾಡ್ಬೋದು, ಇಲ್ಲ ಮೊಸರಿದ್ರೆ
ಮೊಸರು ಯೂಸ್ ಮಾಡ್ಬೋದು, ಇಲ್ಲ ಅದು ಯಾವುದೂ ಇಲ್ಲ ಅಂದ್ರೂ ಹಾಗೇನೂ ಮಾಡ್ಬೋದು ಬಂದು. ಸೊ ಇದಾಯಿತು, ಫೈನಲಿ ಆಗಿದೆ. ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಅದ್ರ ಮೇಲ್ಗಡೆಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಉಪ್ಪು ಕೂಡ ನಾನು ಮಧ್ಯದಲ್ಲೇ ಹಾಕಿದ್ದೀನಿ, ಅದೊಂದು ಸ್ಕಿಪ್ ಆಗಿದೆ ಉಪ್ಪು ಹಾಕೋದು. ಸೊ ನೀವು ಅದು ಯಾವಾಗ ಬಾಯ್ಲಿಂಗ್ಸ್ ಆ ಸ್ಟೇಜಲ್ಲಿರುತ್ತೋ ಆವಾಗಲೇ ಸ್ವಲ್ಪ ಉಪ್ಪು ಹಾಕೊಂಬಿಡಿ ಟೇಸ್ಟ್ ಮಾಡಿಕೊಂಡು. ನೋಡಿ ಫೈನಲಿ ಮಶ್ರೂಮ್ ಕರಿ ರೆಡಿಯಾಗಿದೆ. ಚಪಾತಿ ಜೊತೆಗೆ ಮತ್ತು ರೊಟ್ಟಿ ಜೊತೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ತುಂಬ ಸ್ಪೈಸಿಯಾಗೂ ಇತ್ತು. ಈ ಚಳಿಗೆ ವೆದರ್ಗೆ ಸಖತ್ತಾಗಿತ್ತು. ಯಾರ್ಯಾರು ವೆಜಿಟೇರಿಯನ್ಸ್ ಆಗಿರ್ತೀರ ನೀವು ಒಂದ್ಸತಿ ಇದನ್ನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ದೆನ್ ಹೆಲ್ತಿಗೆ ತುಂಬ ಒಳ್ಳೆಯದು ಮಶ್ರೂಮ್ ಕರಿ. ತಿನ್ನೋದಲ್ಲ ಅಂತ ಏನೂ ಇಲ್ಲ. ಮಶ್ರೂಮ್ಸಲ್ಲೂ ವೆಜಿಟೇರಿಯನ್ಸ್ ಅವ್ರು ತಿನ್ನುವಂಥ ಮಶ್ರೂಮ್ಸ್ ಇದೆ. ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.